ಬಂದು ಡ್ಯೂಟಿ ಮಾಡಿ ರಾತ್ರಿ 10 ಗಂಟೆವರೆಗೂ ಡ್ಯೂಟಿ ಮಾಡಿ ನಮಗೆ ಪ್ರೋಗ್ರೆಸ್ ಬೇಕು, ನಿನ್ನ ಹೊಸ ನನಗಿಕ್ಕು ಅಂತ ಹೇಳ್ತಿದ್ರು. ಪ್ರೋಗ್ರೆಸ್ ಬೇಕು, DCM ನಮ್ಮವರೇ, ನನಗೆ ಪ್ರೋಗ್ರೆಸ್ ಬೇಕು, ಪ್ರೋಗ್ರೆಸ್ಸು DCM DCಗೆ ಪ್ರೋಗ್ರೆಸ್ಸು. ಇವತ್ತು ನಮ್ಮ ಮಗಳಿಗೆ ಯಾವ ಪ್ರೋಗ್ರೆಸ್ಸು ದೇವರೇ, ಯಾವ ಪ್ರೋಗ್ರೆಸ್ ಅಪ್ಪ. ಬೆಳಗ್ಗೆ ಬಿಟ್ಲಪ್ಪ 5 ಗಂಟೆಗೆ ಬಿಟ್ಲು. ಯಾವ ರೀತಿ ಒತ್ತಡ ಏನಾಗ್ತಿದ್ರೋ ರಾತ್ರಿ 10:30 11 ಗಂಟೆ ತನಕ ಮೀಟಿಂಗು. ಇವತ್ತು ಯಾರಪ್ಪ ನನ್ನ ಮಗಳಿಗೆ, ಯಾರು ದೇವ್ರೆ, ರಾತ್ರಿ 10 ಗಂಟೆವರೆಗೂ DC ಮೀಟಿಂಗು, AC ಮೀಟಿಂಗು. ಊಟ ತಿನ್ನಂಗಿಲ್ಲ, ಏನು ಮಾಡಂಗಿಲ್ಲ. ಇವತ್ತು ಯಾರೋ ಅವಳಿಗೆ ಯಾರಪ್ಪ ಕಾನ್ಸಿಯಸ್ಸೇ ಇಲ್ಲ. ಇವತ್ತೆಲ್ಲ ಇವರು ಉಸಿರು ಕೊಡ್ತಾರ ಅವಳಿಗೆ? ಇಲ್ಲ. ಏನು ಹೇಳಲ್ಲ, ಏನು ಹೇಳ್ತಾ ಇಲ್ಲ. ಡಾಕ್ಟ್ರು ಸೀರಿಯಸ್ ಅಂತ ಹೇಳ್ತಾವ್ರೆ, ಏನು ಹೇಳ್ತಿಲ್ಲ. ಯಾರೂ ಮಾತಾಡ್ತಿಲ್ಲ, ಜಿಲ್ಲಾಧಿಕಾರಿನೂ ಇಲ್ಲ, ಯಾರೂ ಇಲ್ಲ. ಇಲ್ಲೇ ಇದ್ರು, ತುಮಕೂರಾಗೇನೆ ಗೂಳೂರಲ್ಲಿ ಡ್ಯೂಟಿ ಮಾಡ್ತಿದ್ದು. ಎಲ್ಲೂ ನಮ್ಮ ಮನೇಲಿ ಪೂಜೆ ಇತ್ತು, ನನ್ನ ಊರಿಗೆ ಬಂದಿತ್ತು. ಪೂಜೆ ಇತ್ತು, ಊರಿಗೆ ಬಂದು ಡ್ಯೂಟಿಗೆ ಬರಬೇಕು ಅಂತ ಬಂತು. ದೇವರೇ ನಿನಗೆ ಕಣ್ಣಿಲ್ವಪ್ಪ, ಪೂಜೆ ಇತ್ತು ಅಂತ ಬಂತಪ್ಪ. ಆಫೀಸಲ್ಲಿ ಒತ್ತಡನೇ, ಡ್ಯೂಟಿ ಮಾಡೋಕ್ಕಾಗ ಒತ್ತಡ. ಬಿಟ್ಬಿಡಮ್ಮ, ನಮಗೆ ಕೆಲಸ ಬೇಡ, ಬಿಟ್ಬಿಡು ಒಂದು. ನಾನು ಓದೋದು ಅರ್ಧ ಮಾಡಿದ್ರ ನನ್ನ ಕೆಲಸ ಇಲ್ಲ ಅಂದರೆ ಬೇರೆಯವ್ರ ಕೆಲಸ ಕೊಡಲ್ಲ ಅಂತ ಬಂತಪ್ಪ ಇಲ್ಲಿಗೆ. ನಂದು ಓದಿದ್ದು ಅರ್ಧ ಆಯಿತು. ಬೆಳಗ್ಗೆನೇ ಹೋಗೋರು, 7 ಗಂಟೆಗೆ 7:30 ಹೋಗೋರು. ಏನು ಹೇಳೋದಪ್ಪ, ಏನು ಹೇಳೋದು. ನನ್ನ ಮಗ ನನ್ನ ಮನೆಗೆ ಬಂದುಬಿಟ್ರೆ ಸಾಕಪ್ಪ, ನನ್ನ ಮಗ ನನ್ನ ಮನೆಗೆ ಬಂದುಬಿಟ್ರೆ ಸಾಕು. ಅವ್ರ ಅಯ್ಯರು ಕೂತಿರ್ತಾರೆ, ಅವ್ರಿಗೆ ಗನ್ಮೇನ್ಗಳು ಇರ್ತಾರೆ, ಸೆಕ್ಯೂರಿಟಿ ಇರ್ತಾರೆ. ನಮ್ಮಂಥ ಬಡಪಾಯಿಗಳ್ಗೆ ಯಾರು ಇರ್ತಾರೆ? ಅವರೆಲ್ಲರೂ ಇರ್ತಾರೆ. ಅವ್ರಿಗೆ 0 ಟ್ರಾಫಿಕ್ ಆಗ್ತದೆ, ನಮ್ಮಂಥವ್ರಿಗೆ ಏನಿರ್ತದೆ? ಯಾಕೆ ಬೇಕು ಕಂಡವ್ರ ಮಕ್ಳ ಮೇಲೆ? ಇವ್ರ ಮಕ್ಳಿಗೆ ಆಗಿದ್ರೆ ಇಷ್ಟೊತ್ತೆ ಬಂದಿರೋರು. ಯಾಕೆ ಬೇಕಪ್ಪ, ಯಾಕೆ ಬೇಕು ಜೀವನ? ಯಪ್ಪ ದೇವ್ರೆ, ಇದಕ್ಕೆ ಕೊಟ್ಟಪ್ಪ ನನ್ನ ಮಗಳು. ಅವರಮ್ಮ ಅವರಪ್ಪಂಗೆ ಏನು ಹೇಳೋದು? ನಾವು ಮನೆಗೆ ಹೆಂಗೆ ಹೋಗೋದು? ಹೆಂಗಪ್ಪ ಹೋಗೋದು? ಅವರಪ್ಪ ಅವರಮ್ಮಂಗೆ ನಾವು ಏನು ಹೇಳೋದು? ನಾವು ಮನೆಗೆ ಹೋಗಿ ಏನಪ್ಪ ಮುಖ ತೋರಿಸೋದು? ಅವ್ರ ಅತ್ತೆ ಊರಲ್ಲಿದ್ದಾರಪ್ಪ, ಊರಲ್ಲಿದ್ದಾರೆ. ಅವ್ರಿಗೇನು ನಾವು ಹೇಳೋದಪ್ಪ ದೇವ್ರೇ? ನಮ್ಮ ಅಣ್ಣಂಗೆ ನಾನೇನು ಹೇಳಿ, ನಮ್ಮ ಅಣ್ಣಂಗೆ ನಾನೇನು